ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಶೇಂಗಾ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕಂತ ಬಂದಿದ್ದೀನಿ. ಇಲ್ಲಿ ಎಲ್ಲ ಎಡೆಕುಂಟೆ ಹೊಡಿತಾ ಇದ್ದಾರೆ ರೈತರು, ಮತ್ತೆ ಅಲ್ಲೂ ಹೊಡಿತಿದ್ದಾರೆ ನೋಡಿ. ಇವರಿಂದ ನಾನು ಸಂಪೂರ್ಣ ಮಾಹಿತಿ ತಗೊಂತೀನಿ. ಶೇಂಗಾ ಬೆಳೆ ಬೆಳೆಯೋದು ಹೇಗೆ? ಯಜಮಾನ್ರ ನಮಸ್ತೆ. 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 ತಮ್ಮ ಹೆಸರುಗಳು ಹೇಳ್ತಾ ಹೋದ್ರೆ? ಜಂಪಣ್ಣ ನಮ್ದು. ತಮ್ಮ ಹೆಸರು? ಚಂದ್ರಪ್ಪ. ಚಂದ್ರಪ್ಪ ಅಣ್ಣ, ಜಂಪಣ್ಣ ಮತ್ತು ಸಿದ್ದೇಶಣ್ಣ. ನಾನಿವತ್ತು ಶೇಂಗಾ ಬೆಳೆ ಬಗ್ಗೆ ಮಾಹಿತಿ ತಗೊಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನೀವು ಯಾವ ರೀತಿ ಶೇಂಗಾ ಬೆಳಿತೀರಾ, ಶೇಂಗಾ ಬೆಳೆದ್ಮೇಲೆ ರೈತರಿಗೆ ಯಾವ ಕಷ್ಟ ಇರುತ್ತೆ, ರೈತರಿಗೆ ಯಾವ ರೀತಿ ಲಾಭ ಬಂದು ಸುಖ ಸಿಗುತ್ತೆ, ಯಾವ ರೀತಿ ಬೆಳಿಬೇಕು, ಟೈಮಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾ ಹೋಗ್ಬೇಕು. ದಯವಿಟ್ಟು ಫಸ್ಟ್ ನೆಲನ ಯಾವ ರೀತಿ ಹದ ಮಾಡ್ಕೊಂತೀರಾ ನೀವು? ಯಾವ ರೀತಿ ಅಂತಂದ್ರೆ ನಾವು ಮುಂಗಂಡು ಬೇಸಾಯ ಮಾಡ್ಕೋಬೇಕು. ಓಕೆ. ನಾವು ಅದನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ನೆಲ ಒಣಗಿಸ್ಕೊಂಡು ಎಲ್ಲ ಏಳು ಮಾಡ್ಕೊಂಡು ಆಮೇಲೆ ಗೊಬ್ಬರ ನಾವು ಟ್ಯಾಕ್ಟ್ರಿಕ್ಕೆ ಬಾಡಿಗೆ ಹೊಡ್ಕೋಬೇಕು. ಅದನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಅವಾಗ ನಾವು ಕುಂಟೆ ಹೊಡ್ಕೊಂಡು ಹಸ್ತು ಮಾಡ್ಕೊಂಡು ಮುಂಗಾರಿ ಮಳೆ ಬಂದಾಗ, ಯಾವ ಮಳೆಗೆ? ಯಾವ ಮಳೆ? ಭರಣಿ ಮಳೆ ಬಂದಾಗ ನಾವು ಹಾಕ್ತಿವಿ. ಅವಾಗ ಎಲ್ಲ ಎತ್ತಿನ ಬೇಸಾಯದಲ್ಲೇ ಬಿಚ್ಚೋದು. ಟ್ಯಾಕ್ಟ್ರಿ ಅಂತಂದ್ರೆ ನಮ್ಗೆ ಆಗ್ಬೇಕಲ್ಲ, ದುಡ್ಡು ಕಾಸು ಇರ್ಬೇಕಲ್ಲ. ಅದೇ 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 ಒಂದ್ ಎಕರೆಗೆ ಏನ್ ಬೀಜ ಬೀಳ್ತವೆ ಯಜಮಾನ್ರೆ? ಎಕರೆಗೆ 70-80 ಸೇರ್ ಹಾಕ್ತಿವಿ ಬೀಜ. 70-80 ಸೇರ್ ಹಾಕ್ತೀರಾ? ನೆಲ ಯಾವ ತರ ಹಸಿ ಇರ್ಬೇಕು? ಯಾವ ತರ ಅಂದ್ರೆ ಚೆನ್ನಾಗಿ ಮಿದ್ಕೆ ಮಾಡೋಂಗ ಇದ್ರೆ ಮಟ್ಟಿಗೆ ಚೆನ್ನಾಗ್ ಬರ್ತದೆ. ಹೋಗಿದ್ರೆ ಆ ಟೈಮ್ ಬೆಳೆ ನಾವು ಹಾಕಿ ಮಾಡಿ ಹೋತಂದ್ರೆ ನಮ್ಗೆ ಯಾತದ್ದು ಇಲ್ಲ. ಹೌದೌದೌದು. ಅಲ್ಲ ನೀವು ಹಾಕಿ ಎಷ್ಟು ದಿನಕ್ಕೆ ಎಡೆ ಕುಂಟೆ ಹೊಡಿತೀರಾ? 20-25 ದಿನಕ್ಕೆ ಎಡೆ ಕುಂಟೆ ಹೊಡಿತೀರಾ? ಬೆಳೆ ಮುಗಿಯೋದಕ್ಕೆ ಎಷ್ಟು ಎಡೆ ಕುಂಟೆಗಳು ಹೊಡಿತೀರಾ? ತಿಂಗಳು ಲೆಕ್ಕಾಚಾರ 15-20 ದಿನ ಆಗುತ್ತೆ. ಎಷ್ಟು ಎಡೆ ಕುಂಟೆಗಳು ಹೊಡಿತೀರಾ? 3 ಸಲ ಹೊಡಿತೀವಿ. 3 ಸರಿ ಹೊಡಿತೀರಾ? ಗೊಬ್ಬರ ಎಷ್ಟು ದಿನಕ್ಕೆ ಕೊಡ್ತಾ ಹೋಗ್ತೀರಾ? 8 ದಿನಕ್ಕೊಂದ್ಸಲ, 20 ದಿನಕ್ಕೊಂದ್ಸಲ ಆಗ್ತಾ ಇರ್ತೀವಿ ನಾವು. ಸ್ಟಾರ್ಟಿಂಗ್ ಯಾವ ಗೊಬ್ಬರ ಕೊಡ್ತೀರಾ ಯಜಮಾನ್ರೆ? ಫಸ್ಟ್ ಎಡೆ ಕುಂಟೆ ಹೊಡೆದ 22 ನಾವು ಆಗ್ತಾ ಇದೀವಿ. ಬೀಜದ ಜೊತೆ ಹಾಕ್ತೀರಾ? ಆಮೇಲೆ ಫಸ್ಟ್ ಎಡೆ ಕುಂಟೆ ಹೊಡೆದ್ಮೇಲೆ ವೀರ್ಯ ಹಾಕ್ತೀರಾ? ಆಮೇಲೆ ಇನ್ನೊಂದ್ಸರಿ ಎಡೆ ಕುಂಟೆ ಹೊಡೆದ್ಮೇಲೆ ಯಾವ ಬರ್ತಾವಲ್ಲ ಸ್ವಾಮಿ, ಅವು 10-26 DAP ಇವನ್ನೆಲ್ಲ ಹಾಕ್ತೀರಾ? ಆಮೇಲೆ 3ನೇ ಎಡೆ ಕುಂಟೆ ಮಾಡಿದ್ಮೇಲೆ ಗೊಬ್ಬರ ಹಾಕಲ್ಲ ಸ್ವಾಮಿ? ನಿಮ್ಗೆ ಮಳೆ ಹೆಂಗ್ ಬಂದ್ರೆ ಚೆನ್ನಾಗಿ ಸಿಗುತ್ತೆ ಸ್ವಾಮಿ ಬೆಳೆ? ನಾವು ಮೊದ್ಲೇ ಬಂದ್ರೆ ಚೆನ್ನಾಗಿ ಇರುತ್ತೆ. ಅಲ್ಲ ನಿಮ್ಗೆ ಎಡೆ ಕುಂಟೆ ಹೊಡೆದ್ಮೇಲೆ ಮಳೆ ಬರ್ತಾ ಇರ್ಬೇಕಾ? ಬರ್ತಾ ಇರ್ಬೇಕು. ಅದೇ ಅದೇ ಅದೇ. ಅಲ್ಲ ಸ್ವಾಮಿ, ಕಾಯಿ ಕಟ್ಟಿದ್ಮೇಲೆ ಜಾಸ್ತಿ ಮಳೆ ಆದ್ರೆ ಕರ್ಗಾಗುತ್ತೆ. ಕಾಯಿ ಆಗ್ಬೇಕಾದ್ರೆ ಮಳೆ ಜಾಸ್ತಿ ಆಗ್ಬಾರ್ದು, ಅಲ್ಲೇವರೆಗೂ ಎಷ್ಟನ ಬರ್ಲಿ. ಏನಂದ್ರೆ ನೀವು ಅಂತಂದ್ರೆ ನೀರ್ ಬಿಟ್ಟು ಅದ ಕಂಟಿನ್ಯೂ ಆದ ಕಮ್ಮಿ ಆದಂಗಲ್ಲ ಕಾಯಿ ಕಟ್ಟಿ ಬರುತ್ತೆ. ಅಲ್ಲ ಸ್ವಾಮಿ, ಎಷ್ಟು ತಿಂಗಳಿಗೆ ಇದು ಎಲ್ಲ ನಿಮಗೆ ಬರುತ್ತೆ? ಇದು 3-4 ತಿಂಗಳು 4 ತಿಂಗಳು ಬೇಕೇ ಬೇಕಾ? ಕಿತ್ತು ಕೂಲರು ಅದನ್ನೆಲ್ಲ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಬತ್ತಿ 4 ತಿಂಗಳು ಬರೋದೇ. 4 ತಿಂಗಳು ಶೇಂಗಾ. ಅಲ್ಲ ಚೆನ್ನಾಗಿ ಮಳೆ ನಡೆಸಿ ಚೆನ್ನಾಗಿ ಇಳುವರಿ ಬಂದ್ರೆ ಒಂದ್ ಎಕರೆಗೆ ನೀವು ಎಷ್ಟು ಶೇಂಗಾ ತೆಗಿಬೋದು? 15-16 ಮಳೆ ಚೆನ್ನಾಗಿ ನಡೆಸ್ಲಿಲ್ಲಪ್ಪ, 2 ಕ್ವಿಂಟಲ್ ಬೀಜ ಗೊಬ್ಬರಕ್ಕೆ ಸಹಿ ಆಗುತ್ತೆ. ಅಲ್ಲ ಸ್ವಾಮಿ, ಶೇಂಗಾ ಬೆಳೆಯೋದು ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸ್ವಾಮಿ? ಶೇಂಗಾ ಮುಗಿಯೋವತ್ತಿ ಏನಿಲ್ಲ ಅಂದ್ರೆ ಒಂದು 30,000 ಖರ್ಚು ಬರುತ್ತೆ. ಒಂದೇ ಬರುತ್ತೆ. ನಿಮ್ಗೆ ಏನಂದ್ರೆ ಹೆಂಗೈತೆ ಏನಂದ್ರೆ ನಿಮ್ಗೆ ಮೇವು ಸಿಗುತ್ತೆ. ಮತ್ತೆ ಶೇಂಗಾ ಈಗ ಅದೇ ಅದೇ ಶೇಂಗಾ ಇವತ್ತೆಲ್ಲ ಎಷ್ಟೋ ಜನ ಹಾಕದೆ ಬಿಟ್ಬಿಟ್ಟಿದಾರಲ್ಲ. ಬಾಡಿಗೆ ಕೇಳಿ 1,500 ಕೇಳ್ತಾರೆ, ಕೂಲಿಯರಿಗೆ 500 ಕೇಳ್ತಾರೆ. ಅದೇ ಅದೇ ಉಳಿತೈತೆ ಹೊಲ್ದನಿಗೆ, ಕೂಲಿ ಏನು ಉಳಿಯಲ್ಲ, ಹೊಲ್ದನಿಗೆ ಏನು ಉಳಿಯಲ್ಲ. ನಿಜ 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 ನಿಜ. ರೈತರ ಕೆಲಸ ಮಾಡ್ಬೇಕು. ಬೆಳೆ ಅಂತ ರೈತರು ಏನಂದ್ರೆ ನಿಮ್ ಹೊಲ ಬೀಳಿಲ್ದಂಗೆ ಅಚ್ಚುಕಟ್ಟಾಗಿ ಇರ್ಬೇಕಂದ್ರೆ ಬೆಳಿರಿ, ಮಾಡ್ರಿ. ಬಂದ್ರೆ ಬಂತು, ಬರ್ದಿದ್ರಿಲ್ಲ.
ಯಾರೇನು ಮಾಡೋದು ಯಾವ್ದನ್ನು ತಲೆಗಿಟ್ಕೊಂಡಂಗೆ ಮಾಡ್ರಿ, ಹೊಲ ಹುಲ್ಲು ಕಸ ಆಗದಂಗೆ ನೀಟಾಗಿ ಇರ್ಲಿ ಅಂತ ಹೇಳ್ತಾ ಇದ್ರು. ಹುಲ್ಲು ಕಸ ಮಾಡ್ಕೊಂಡು ಹಿಂಗೆ ಇದಕ್ಕಿನ ನಿಮ್ಗೆ ಒಂದ್ ಕ್ವಿಂಟಲ್ ಶೇಂಗಾ ಬೆಳೆದಕ್ಕಿಂತ ಹತ್ತಿ ಮೆಕ್ಕೆಜೋಳ ಬೆಸ್ಟ್ ಅಂತೀರಾ? ಅದು ಆದ್ರೂ ಅಷ್ಟೇ ಮಳೆ ನಡೆಸಿದ್ರೆ ಆಗುತ್ತೆ, ಮಳೆ ಇಲ್ಲ ಯಾವ್ದಾರು ಅಲ್ಲ ಇದ್ರಷ್ಟು ಖರ್ಚು ಕಮ್ಮಿ ಅಂತ ಅನ್ಸುತ್ತೆ ನನಗೆ ಅದು. ಅದು ಐತಪ್ಪ ಕೆಲಸ, ಅದಕ್ಕೆ ಔಷಧಿ ಹೊಡಿಬೇಕು. ಎಲ್ಲ ಔಷಧಿ ಗೊಬ್ಬರ ಮಳೆ ಏನ್ ರೋಡ್ ಬರುತ್ತೆ ಐತೆ ಅದು ಇದು ಉತ್ಲ ಅದು ಬೇಡ. ಅದೇ 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 ರೂಪಾಯಿ ಕೇಳ್ತಾರೆ ಕೂಲಿ ಹತ್ತಿ ಬಿಡು ಸರ್. ನಿಜ 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 ನಿಜ. ಅದು ಒಂದ್ಸರಿ ಸಿಕ್ಕರೆ ಬರೀ ಹೋಗಿರ್ತಾರೆ ಎಲ್ಲ ಊರ್ದು ಹೋಗುತ್ತೆ. ಅಲ್ಲ ಈ ಮಳೆಗಾಲಕ್ಕೆ ಇದೇನೋ ಹೆಚ್ಚಿಗೆ ಒಂದ್ ಸ್ವಲ್ಪ ಒಳಗೆ ಅದು ಒಟ್ಟು ಮೆಕ್ಕೆಜೋಳ. ಆಗುತ್ತೆ. ಹಾ 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 ವರ್ಷದ ಒಳಗೆ ಏನ್ ಉಳಿತಿತ್ತು ಅದ್ರ? ಅದೇ 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 ಅದೇ. ಹೆಚ್ಚಿಗೆ ಒಂದ್ ಗಾಡಿ ಒಟ್ಟಾದ್ರೂ ಆಗುತ್ತಾ ಹಾ ಅದ್ರಾಗ ಯಾಕೆ ಎಲ್ಲ ಬೇಸಾಯ ಮಾಡಿ ಎಲ್ಲ ನೆಲ್ದಕ್ಕ ಹಾಕ್ಬೇಕಾದ. ಏನಪ್ಪ ಮಾಡಿದ್ದೆಷ್ಟ ಬರುತ್ತೆ ನೀಟಾಗಿ ಮಳೆ ನಡೆಸಿದ್ರೆ ಏನು ಲಾಸ್ ಆಗಲ್ಲ, ಇಲ್ಲ ಅಂದ್ರೆ ಇಲ್ಲ. ಏನು ಹೊಲ ಹುಲ್ಲು ಕಸ ಆಗಬಾರ್ದು ಅಂತ ಮಾಡ್ಕೊಂಡು ತಿನ್ಬೇಕು. ಮಾಡ್ಬೇಕಷ್ಟೇ. ಸರಿ ಸರಿ, ನಿಮ್ಮ ಕೆಲಸ ಬಿಟ್ಟು ಇಷ್ಟು ಮಾಹಿತಿ ನೀಡಿದ್ದೀರಾ, ತುಂಬ ಧನ್ಯವಾದಗಳು ಯಜಮಾನ್ರಿಗೆ. ತುಂಬ ಒಳ್ಳೆ ಮಾಹಿತಿ ನೀಡಿದ್ದೀರಾ. ಗೌರ್ಮೆಂಟು ಇಂಥ ರೈತರ ಕಷ್ಟಗಳು ನೋಡ್ಬಿಟ್ಟು ಸ್ವಲ್ಪ ಸಹಕರಿಸ್ಬೇಕು. ಶೇಂಗಾ ರೇಟು ಎಣ್ಣೆ ರೇಟ್ ನೋಡಿದರೆ ಗಗನವಾಗೈತೆ ಏನು ಸಿಗಲ್ಲ ಅಲ್ಲ? ಯಾವ್ದು ಕೂಡ ಅದೇ 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 ನಿಜ. ಶೇಂಗಾ ರೇಟ್ ನೋಡಿದರೆ ಕೆಳಗಿರುತ್ತೆ, ಎಣ್ಣೆ ರೇಟ್ ನೋಡಿದರೆ ಗಗನಕ್ಕೋಗಿರುತ್ತೆ. ರೈತರ ಕಷ್ಟಗಳನ್ನ ಸ್ವಲ್ಪ ಗೌರ್ಮೆಂಟ್ ಗಮನಿಸ್ಬೇಕಂತ ಹೇಳ್ತಾ ಯಜಮಾನ್ರೆ ತುಂಬ ಧನ್ಯವಾದಗಳು. ಬರೋದಾ ಸ್ನೇಹಿತರೆ, ನಾನು ಶೇಂಗಾ ಬಗ್ಗೆ ಇಷ್ಟು ಮಾಹಿತಿ ನೀಡಿದ್ದೀನಿ. ನನ್ನ ಮಾಹಿತಿಯಲ್ಲಿ ಸತ್ಯಾಂಶ ಮಾತ್ರ ಅಡಗಿರುತ್ತೆ, ಯಾಕಂದರೆ ರೈತರ ಕಷ್ಟ ನನಗೂ ಗೊತ್ತು, ಯಾಕಂದರೆ ರೈತರ ಮಗನೇ ನಾನು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹತ್ತು ಹಲವು ಮಾಹಿತಿಗಳನ್ನು ನೀಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.